ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್ ವೀಕ್ಷಕರೇ, MS ರಮೇಶ್ ಅವರ ನಿರ್ದೇಶನದಲ್ಲಿ ದಮ್ ಅಂತ ಒಂದು ಸಿನಿಮಾ ಬರುತ್ತೆ. ಆ ಸಿನಿಮಾದಲ್ಲಿ ಸುದೀಪ್ ಅವರು ನಾಯಕ ನಟನಾಗಿ ನಟಿಸಿರ್ತಾರೆ. ಆ ಸಿನಿಮಾದಲ್ಲಿ ನಮ್ಮ ಧರ್ಮ ಅವರು ಕೂಡ ಒಂದು ಮೇಜರ್ ಪಾತ್ರವನ್ನು ಮಾಡ್ತಾರೆ. ಆ ಪಾತ್ರ ಯಾವುದು, ಆ ಪಾತ್ರ ಅವರಿಗೆ ಹೇಗೆ ಸಿಕ್ತು ಮತ್ತು ಶೂಟಿಂಗಲ್ಲೆಲ್ಲ ಏನಾಯಿತು ಅಂತ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಥ್ಯಾಂಕ್ ಯು. ಸರ್, ದಮ್ ಅಂತ ಒಂದು ಸಿನಿಮಾವನ್ನು ಮಾಡ್ತೀರಾ MS ರಮೇಶ್ ಅವರ ನಿರ್ದೇಶನದಲ್ಲಿ. ಆ ಸಿನಿಮಾ ಹೇಗೆ ಶುರು ಆಯಿತು ಸರ್? MS ರಮೇಶ್ ಅವ್ರದ್ದು ಫಸ್ಟ್ ಸಿನಿಮಾ ಆಸ್ ಅ ಡೈರೆಕ್ಟರ್ ಆದ ಸ್ಟಾರ್ಟ್ ಮಾಡಿದ್ದು ಧ್ರುವ. ಹೌದು ಹೌದು ಹೌದು. ದರ್ಶನ್ ಅವ್ರದ್ದು. ಸೊ ಅಲ್ಲಿ ನಮ್ದು ಸ್ಟಾರ್ಟ್ ಆಯ್ತು ಮತ್ತೆ ಜರ್ನಿ ನಮ್ಮ MS ರಮೇಶ್ ಜೊತೆ. ಮುಂಚೆನೂ ಸ್ವಲ್ಪ ಪರಿಚಯ ಇದ್ರು. ನಾವೆಲ್ಲ ಅವ್ರು ಕೋ ಡೈರೆಕ್ಟರ್ ರಾಷ್ಟ್ರಗೀತೆಯಿಂದಾನೇ ಪರಿಚಯ ನಮಗೆ MS ರಮೇಶ್, ರಾಜಶೇಖರ್ ಎಲ್ಲ ಭಾಳ ಇದು. ನಮ್ಮ MS ರಮೇಶು ಧ್ರುವ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ನೀವು ಹೇಳಿದಾಗೆ ಇದು ದಮ್ ಶುರು ಮಾಡಿದ್ರು. ಈ ದಮ್ ಪಿಕ್ಚರ್ದು ನಾನು ನಿಮಗೆ ಯುವರಾಜ ಬಗ್ಗೆ ಮಾತಾಡಿದ್ದೆ. ದಮ್ ಪಿಕ್ಚರ್ ಪ್ರೊಡ್ಯೂಸರ್ನು ಆರ್ ಶ್ರೀನಿವಾಸ್ ಅವರೇ. ಶ್ರೀನಿವಾಸ್, ಕನಕಪುರ ಶ್ರೀನಿವಾಸ್ ಅಂತ ಅವರು. ಶ್ರೀನಿವಾಸ್ ಅವ್ರ ಜೊತೆ ನಮ್ಮ ಶ್ರೀಕಾಂತ್ ಇದ್ರು, KP ಶ್ರೀಕಾಂತ್ ಅವ್ರ ಜೊತೆ ಬೆನ್ನೆಲುಬಾಗಿದ್ರು ಪಿಕ್ಚರ್. ಅವ್ರು ಕೋ ಪ್ರೊಡ್ಯೂಸರ್ ಅದೇನೋ ನಂಗೆ ಗೊತ್ತಿಲ್ಲ, ಅವರು ಭಾಳ ಆತ್ಮೀಯರು ಅವರಿಬ್ಬರು. ಸೊ ಯುವರಾಜಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ. ಹುಚ್ಚಾಲಿ ನಾನು ಸೀರಿಯಲ್ಗಳು 1700 ರೂಪಾಯಿ ತೊಗೋತಿದ್ದೆ ಅಂತೇಳಿ ಹೇಳಿದ್ದೆ ಅಷ್ಟೇ. ಏನು ಪೇಮೆಂಟ್ ಕೇಳಿದ್ರೆ ಅಷ್ಟು ಹೇಳಿದ್ದೆ, ಬಟ್ ಕೊಡಲೇಬೇಕು ಅಂತಲೂ ಕೇಳಿರಲಿಲ್ಲ. ಸಿನಿಮಾ ತೆಗೆದುಬಿಟ್ರೆ ಅಂತ ಕೇಳಿರಲಿಲ್ಲ. ಪಾಪ ಅಂಥವ್ರಲ್ಲಿ 18,000 ರೂಪಾಯಿ ಕೊಟ್ಟರು. ಅದು ದಟ್ ವಾಸ್ ಮೈ ಫಸ್ಟ್ ಪೇಮೆಂಟ್. ಆ್ಯಂಡ್ ಸೆಕೆಂಡ್ ಯುವರಾಜಲ್ಲಿ ಕನಕಪುರ ಶ್ರೀನಿವಾಸ್ ಪ್ರೊಡ್ಯೂಸರು. ನಮಗೇನು ಇದೇ ಗೊತ್ತಿಲ್ಲ. ಸರಿ, ನಾನು ಶೂಟಿಂಗ್ ಸ್ಟಾರ್ಟ್ ಆಯಿತು, ಆ್ಯಕ್ಟಿಂಗ್ ಸ್ಟಾರ್ಟ್ ಆಯಿತು. ಸುಮಾರು ಆಲ್ರೆಡಿ ಒಂದು 5-6 ದಿವಸ ಶೂಟಿಂಗ್ ಮಾಡಿಬಿಟ್ಟಿದ್ದೆ, 7-8 ದಿವಸ ಮಾಡಿದ್ದೆ. ಆಮೇಲೆ ಶೆಡ್ಯೂಲ್ ಪ್ಯಾಕಪ್ ಆಗಿತ್ತು. ಮತ್ತು ಇನ್ನೊಂದು 2-3 ದಿವಸ ಮಾಡಿದ್ವಿ, ಮತ್ತೆ ಶೆಡ್ಯೂಲ್ ಪ್ಯಾಕಪ್ ಆಯಿತು. ಮತ್ತೆ ಇನ್ನೂ ಇದೆ ಡೇಟು ಅಂತ ಹೇಳಿದರು. ಆವಾಗ ಒಂದು ಸಲ KP ಶ್ರೀಕಾಂತ್ ಸಿಕ್ಕರು. ಏನು ಮಾಡ್ತಿದ್ಯಾ ಶ್ರೀಕಾಂತ್? ಹೇಳಿದೆ, ಇಲ್ಲಮ್ಮ ಇದು ನೀನು ಪೇಮೆಂಟ್ ತೊಗೊಂಡ್ಯಾ? ಇಲ್ಲ ಶ್ರೀಕಾಂತ್, ನನಗೆ ಅದು ಕೊಡಿ. ಏನಪ್ಪ ನೀನು, ಎಲ್ಲರೂ ತೊಗೊತವ್ರೆ, ನೀನೇ ಪೇಮೆಂಟ್ ತೊಗೊಂಡಿಲ್ಲ, ಹೋಗಲ್ಲ ಆಫೀಸ್ಗೆ ಹೋಗು, ಹೇಳ್ತೀನಿ ಅಂತ ಅಂದ ನಮ್ಮ ಶ್ರೀಕಾಂತ್ ಪಾಪ. ಆಯಿತು ಶ್ರೀಕಿ, ನೀನು ಹೇಳು, ಹೋಗ್ತೀನಿ ಅಂತೇಳಿ ಹೋದೆ. ಹೋದರೆ ನಮಗೆ ಗೊತ್ತೇ ಇಲ್ಲ. ಅವ್ರ ಪಾಪ ನಮ್ಮ ಧರ್ಮ ಅವ್ರು ಬಂದರು ಅಂದ್ಬಿಟ್ಟು, ಬನ್ನಿ ಧರ್ಮೇಂದ್ರ ಏನೋ ಕರಿಯೋರು. ಅವಾಗ ಧರ್ಮ ಅಂತ ಕರಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಧರ್ಮ ಬಂದರು ಅಂದ್ಬಿಟ್ಟು ಪಾಪ ಕನಕಪುರ ಶ್ರೀನಿವಾಸು ಕರೆದು ಕೂರಿಸಿ ಕಾಫಿ ಎಲ್ಲ ಕೊಟ್ಬಿಟ್ಟು ಸಡನ್ನಾಗಿ 25,000 ರೂಪಾಯಿ ಕೊಟ್ಬಿಟ್ರು ಕವರಲ್ಲಿ. ಅಂದರೆ ಅವತ್ತು 25,000 ನೀವು ಹೇಳಿ ಆ ಕಾಲೇಜು ಸ್ಟೂಡೆಂಟ್ಗೆ ಅದು ದೊಡ್ಡ ಅಮೌಂಟ್. ಅದು ನೋಡಿದೆ ನಾನು, ಅದನ್ನ ಎಕ್ಸಾಜುರೇಷನ್ ತೋರಿಸ್ಕೊಳ್ಳಿಲ್ಲ. ಓಕೆ ಥ್ಯಾಂಕ್ ಯು ಸರ್ ಅಂದ್ಬಿಟ್ಟು ಮುಗೀತು. ನನಗೆ ಈ ಸಿನಿಮಾಗೆ 25,000 ಪೇಮೆಂಟ್ ಕೊಟ್ಟಿದ್ದಾರೆ ಅಂತ ನನ್ನ ಮೈಂಡಲ್ಲಿ. ಸಿನಿಮಾ ಕೊಟ್ಟಿದ್ದಾರೆ ಅಂತ ನನ್ನ ಮೈಂಡಲ್ಲಿ ಆಯಿತು. ಬಂದೆ ಶ್ರೀಕಾಂತ್ ಗೆದೆ ಇದೆ, ಥ್ಯಾಂಕ್ಸ್ ಅಪ್ಪ, ಅವರು ಹಿಂಗೆ ಕೊಟ್ಟರು 25 ಕೊಟ್ಟಿದ್ದಾರೆ. ಇದೆ ಓಕೆ ಒಬ್ಬರಮ್ಮ ಯಾರು ಎಲ್ಲ ಎಷ್ಟೊಂದು ಸಲ ತೊಗೊಂಡವ್ರು, ನೀನು ಇಷ್ಟು ದಿನ ವರ್ಕ್ ಮಾಡಿ ಇನ್ನೂ ತೊಗೊಂಡಿಲ್ಲ ಅಂದ್ರೆ ಏನೋ ಆಯಿತು ಅಂತ. ಆಮೇಲೆ ಅವರು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ನಮ್ಮ ಕನಕಪುರ ಶ್ರೀನಿವಾಸು. ಸರಿ ಪಾಪ ಅಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ದಾರೆ. ಒಬ್ಬ ನಿರ್ಮಾಪಕ, ಇಂಥ ದೊಡ್ಡ ಪ್ರೊಡ್ಯೂಸರ್, ಅವತ್ತಿನ ಕಾಲಕ್ಕೆ ತುಂಬ ಟಾಪ್ ಪ್ರೊಡ್ಯೂಸರು. ಹೌದಾ, ಅವತ್ತಿನ ಕಾಲಕ್ಕೆ ರಾಮು ಬಿಟ್ಟರೆ ನಮಗೆ ರಾಕ್ಲೈನು ರಾಮು ಅವ್ರು ಬಿಟ್ಟರೆ ಇನ್ಯಾರೂ ಕಾಣ್ತಿರ್ಲಿಲ್ಲ. ಅಂದರೆ ಗ್ಯಾಪ್ಕ ಇಲ್ಲ ನನಗೆ. ನನ್ನ K ಮಂಜು ಅವ್ರು ಇರ್ಬೋದು, ಇನ್ನೊಬ್ಬರು ಯಾರ್ಯಾರೋ ಇದ್ರು ಅನ್ಸುತ್ತೆ ಅಷ್ಟೇ. ಆ ಟೈಮಲ್ಲಿ ಒಂದು ನ್ಯೂಸ್ ಪೇಪರಲ್ಲಿ ಶುಕ್ರವಾರ ಆ್ಯಡ್ಗೆ ಫುಲ್ ಪೇಜ್ ಆ್ಯಡ್ ಕೊಡೋದೇ ದೊಡ್ಡ ವಿಚಾರ. ಅಂಥದ್ರಲ್ಲಿ ಒಂದೊಂದು ವಾರಕ್ಕೆ 8 ಪೇಜ್ ಫುಲ್ ಪೇಜ್ ಆ್ಯಡ್ ಕೊಟ್ಟಿದ್ದಾರೆ ಈ ಯುವರಾಜ ಪಿಕ್ಚರ್ಗೆ, ಶಿವಣ್ಣಂದು. ಆಗಿನ ಕಾಲಕ್ಕೆ ಎಷ್ಟೋ 30,000ನೋ 25,000ನೋ ಏನೋ ಫುಲ್ ಶೀಟ್ ಆ್ಯಡ್ ಕೊಡೋದಕ್ಕೆ. ಅಂಥದ್ದು 6 ಪೇಜ್ 7 ಪೇಜ್ ಕೊಡೋರು, ಅಂಥ ದೊಡ್ಡ ಪ್ರೊಡ್ಯೂಸರು. ಸೊ ಅಂಥವ್ರು ನಮ್ಗೆ ಅಷ್ಟು ಪ್ರೀತಿ ಕೊಟ್ಟು ಮಾತಾಡ್ಸಿದ್ದಾರೆ. ಇನ್ನೊಂದು ಶೆಡ್ಯೂಲ್ ಪ್ಯಾಕಪ್ ಆಯಿತು. ಸರಿ ಹೋಗಿ ಮಾತಾಡ್ಸ್ಕೊಂಬರೋಣ ಅಂತ ಹೋದೆ. ಧರ್ಮ ಅವ್ರು ಬಂದು ಮತ್ತೆ ಇನ್ನೊಂದು 25,000 ಕೊಟ್ಟರು. ತಲೆಗೆಟ್ಟೋಯ್ತು ನನಗೆ, ಇದೇ ಹಿಂಗೆ ಕೊಡ್ತಿದ್ದಾರೆ ಪೇಮೆಂಟ್ ಅಂತ. ಅಯ್ಯೋ ಥ್ಯಾಂಕ್ ಯು ಸರ್ ಅಂದ್ಬಿಟ್ಟು ಆಮೇಲೆ ನಾನು ಆ್ಯಕ್ಚುಲಿ ನನಗೆ ಇನ್ನೊಂದು ಯುವರಾಜಲ್ಲಿ ನನಗೆ ಒಂದು ಶೂಸು ಮತ್ತು ಒಂಥರ ಟ್ರ್ಯಾಕ್ ಪ್ಯಾಂಟ್ ಕಮ್ ಅದು ಕ್ಯಾಶುವಲ್ ಪ್ಯಾಂಟ್ ಥರ ತುಂಬ ಚೆನ್ನಾಗಿತ್ತು. ಅದು ಬಾಕ್ಸಿಂಗ್ ಸೀನ್ಸ್ಗಳಿಗೆ ಅಂತ ಅಲ್ಲ ನಾರ್ಮಲ್ ಕ್ಯಾಶುವಲ್ ಸೀನ್ಸ್ಗೆ ಅದು, ಮತ್ತು ಒಂದು ಪುಲೋವರ್ ಥರದ್ದು ಒಂದು ಟೀ ಶರ್ಟು ತುಂಬ ಇಷ್ಟ ಆಯಿತು ನಂಗೆ. ಅದೊಂದು ಕಾಸ್ಟ್ಯೂಮ್ ಬೇಕು, ಅದು ಆಗೋಗಿದೆಯಂತೆ, ಸೀನ್ ಇನ್ನೆಲ್ಲೂ ಬರಲ್ವಂತೆ, ಯೂಸ್ ಆಗಿದೆಯಂತೆ, ಅದು ಬೇಕು ಅಂದಾಗಲೇ
ಈಗ ಆಲ್ರೆಡಿ ಅಲ್ಲೇ ನೋಡಿದ್ರು ಒಂದು 7-8 ಸೀನ್ದು ಮುಗಿದೋಗಿತ್ತು. ಅಂದರೆ ಇನ್ನು ನೆಕ್ಸ್ಟ್ ಮತ್ತೆ ರಿಪೀಟ್ ಮಾಡಲ್ಲ ಅಂತ. ಅದಷ್ಟು ಡ್ರೆಸ್ಸು ಪ್ಯಾಕ್ ಮಾಡಿ ಕಳಿಸೋರು ನನಗೆ ಅವತ್ತು ಪ್ಲಸ್ 25,000 ಕೊಟ್ಟಿದ್ರು. ಸರಿ ಇದಾಯಿತು. ಸರಿ ನಾನು ಅದು ಕೇಳೋಕೆ ಹೋಗಿದ್ದು ಬಂದ್ಬಿಟ್ಟೆ. ಸರಿ ಮೂರನೇ ಸರಿನೂ ನನಗೆ ದುಡ್ಡಿನ ಎಕ್ಸ್ಪೆಕ್ಟೇಷನ್ ಇಲ್ಲ. ನಿಮ್ಮ ಎಕ್ಸ್ಪೆಕ್ಟೇಷನ್ ಎಕ್ಸೀಡ್ ಆಗೋಗ್ಬಿಟ್ಟಿದೆ. ಎಕ್ಸಿಟ್ ಆಗೋಗಿದೆ. ಮಾತಾಡಿಸ್ಬೇಕು ಅಂತ ನನಗೆ ಆಸೆ, ನಮಗೇನಿದು ಅಂತ. ಆಮೇಲೆ ಮೂರನೇ ಸಲ ಇದೇ ಥರ ಪಾಪ ಧರ್ಮ ಬಂದು ಅಂದ್ಬಿಟ್ಟು ಕೊಟ್ರಪ್ಪ. ಮತ್ತೆ 25,000 ಕೊಟ್ಟರು. ನನಗೆ ಅವತ್ತು ತಡ್ಕೊಳಕ್ಕಾಗಲ್ಲ. ಅಣ್ಣ ಥ್ಯಾಂಕ್ ಯು ಸೋ ಮಚ್, ಇಷ್ಟು ಕೊಟ್ಟಿದ್ದೀರಾ, ಇದು ನಾನು ಪೇಮೆಂಟ್ಗಂತ ಬಂದಿಲ್ಲ, ನಾನು ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತಲೇ ಬಂದಿದ್ದು ಅಂತ ಅವತ್ತು ಹೇಳಿದೆ. ಇರಲಿ ನೀವು ತುಂಬ ಚೆನ್ನಾಗಿ ಕಾಣ್ತೀರಾ, ನೀವು ಹಂಗೆ ಮಾಡಿದ್ದೀರಾ, ನಮ್ಗೆ ಖುಷಿ ಕೊಟ್ಬಿಟ್ಟಿದೆ, ಹಿಂಗೆ ಅಂದ್ಬಿಟ್ಟು ಕೊಟ್ಟರು. ಅದರಲ್ಲಿ ಸೆಕೆಂಡ್ ಸಿನಿಮಾನೇ 75,000 ಒಂದು ಸಿನಿಮಾ ತೊಗೊಳೋದು ತಮಾಷೆ ಅಲ್ಲ. ತುಂಬ ಅದೃಷ್ಟವಂತ ನಾನು ಅದರಲ್ಲಿ. ರಾಜ ಆದಮೇಲೆ ಅಲ್ಲಿಂದ ಸ್ಟಾರ್ಟ್ ಆಯಿತು ನನಗೆ. ಸೊ ನನಗೆ ಒಂದು ವ್ಯಾಲ್ಯೂ ಇದೆ, ಅಂದರೆ ಒಂದು ಆರ್ಟಿಸ್ಟ್ ಅಂತ ಒಂದು ಇದಿದೆ, ಇದಕ್ಕೆ ನಾನು ಡಿಮ್ಯಾಂಡ್ ಮಾಡಬೇಕು ಅಂಥೇಳಿ ಧ್ರುವಾಗೆಲ್ಲ ನಾವು ಮಾತಾಡ್ಕೊಂಡೇ ಪೇಮೆಂಟ್ ತೊಗೊಳ್ಳೋ ಸ್ಟಾರ್ಟ್ ಮಾಡಿದೆ. ಆಮೇಲೆ ದಮ್ ಇದೆ ಸೇಮ್ ಕನಕಪುರ. ಅವ್ರಿಗೆ ಕೇಳೋದೇ ಬೇಡ ನಮಗೆ ಪೇಮೆಂಟ್. ಅವ್ರನ್ನ ಕೇಳ್ತಾನೂ ಇರಲಿಲ್ಲ ಪಾಪ, ಹಂಗೆ ನಮಗೆ ಕೊಟ್ಟಿದ್ದಾರೆ. ದಮ್ ಪಿಕ್ಚರಲ್ಲಿ ನಮ್ಮ ಸುದೀಪ್ ಹೀರೋ. ಅಷ್ಟೊತ್ತಿಗಾಗಲೇ ಸುದೀಪ್ನು ಸೂಪರ್ ಹುಚ್ಚ ಇದಾಗ್ಬಿಟ್ಟಿತ್ತು. ಈ ಕಡೆ ದರ್ಶನ್ ಮೆಜೆಸ್ಟಿಕ್ ಆಗೋಗಿತ್ತು. ಧ್ರುವ ದರ್ಶನ್ ಜೊತೆ ಸೂಪರ್ ರೋಲ್. ದರ್ಶನ್ ಜೊತೆನೂ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಯ್ತು ನಮಗೆ. ಯಾಕೆ ನಾನು ಆ್ಯಕ್ಚುಲಿ ಮೆಜೆಸ್ಟಿಕ್ಕೇ ಮಾಡ್ಬೇಕಾಯ್ತು ನಮ್ಮ ದರ್ಶನ್ದು. ಅದೇ ಟೈಮಲ್ಲಿ ನಾನು ಯುವರಾಜ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಶಿವಣ್ಣನ ಹತ್ರ ಹಿಂಗೆ ಹೇಳ್ಕೊಂಡೆ, ಹಿಂಗಿದೆ ಅಂತ. ಬಟ್ ಯುವರಾಜದು ಡೇಟು ಕ್ಲಾಶ್. PN ಸತ್ಯ ಅದು ಕರೆದಿದ್ರು. ಜುಟ್ಟು ನರಸಿಂಹ ಅಂತ ಯಾವುದೋ ಒಂದು ರೋಲ್ಗೆ ಮಿಸ್ ಆಗೋಯ್ತು. ಅದಾದ್ಮೇಲೆ ಭಾಳ ಬೇಜಾರು ಮಾಡ್ಕೊಂಬಿಟ್ಟೆ. ಯಾಕಂದ್ರೆ ದರ್ಶನ್ ಕೂಡ ಮೆಜೆಸ್ಟಿಕ್ ಮುಂಚೆಯಿಂದ ಪರಿಚಯ ನನಗೆ. ಹಿಂಗೆ ಒಂದು ಇದರಲ್ಲಿ ಲಾಡ್ಜಲ್ಲಿ ರೂಮ್ ಹಾಕಿದ ಡೈರೆಕ್ಟ್ರನ್ನ ಇಬ್ಬರು ಮೀಟ್ ಮಾಡಿದ್ವಿ, ಮಾತಾಡಿದ್ವಿ, ಚೆನ್ನಾಗಿ ಕ್ಲೋಸ್ ಆಗಿದ್ವಿ. ಸೊ ಅದು ಮಿಸ್ ಆಯ್ತಲ್ಲ ಅಂದ್ಬಿಟ್ಟು ಅವನ ಹತ್ರ ಮಾತಾಡಿದ್ದೆ ನಾನು. ಸರಿ ಆಯಿತು ಅಂದ್ಬಿಟ್ಟು ಪಾಪ ಧ್ರುವಲ್ಲಿ ನನಗೆ ದರ್ಶನ್ ಜೊತೆ ಒಳ್ಳೆ ರೋಲ್ ಸಿಕ್ತು. ಅಲ್ಲಿಂದ ನಮ್ಮದು ಕಂಟಿನ್ಯೂ ಆಯಿತು ಜರ್ನಿ. ಸೊ ಇನ್ನು ನೆಕ್ಸ್ಟು ನಮ್ಮ ಸೇಮ್ MS ರಮೇಶೇ ದಮ್ ಪಿಕ್ಚರಲ್ಲೂ ಸೂಪರ್ ರೋಲು, ತುಂಬ ಚೆನ್ನಾಗಿದೆ. ಅದು ಒಂದು ಫೈಟರು, ಕೊಲೆ ಮಾಡ್ತೀನಿ, ದರ್ಶನ್ ಸುದೀಪ್ ಜೊತೆನೇ ಫೈಟ್ ಇದೆ. ಅದೊಂದು ಒಂಥರ ಕ್ಯಾರೆಕ್ಟರ್, ಅದು ಒಂಥರ ಡಿಫ್ರೆಂಟ್, ಒಂದು ಪವರ್ಫುಲ್ ವಿಲನ್ ರೋಲ್ ಅದು. ದಮ್ಮಲ್ಲಿ ಒಂದು ತುಂಬ ಒಳ್ಳೆ ಕ್ಯಾರೆಕ್ಟರ್. ಎಲ್ಲ ವಿಲನ್ಸ್ಗಳೇ ಸಿಗ್ತಾ ಇತ್ತು. ನಾನು ಅದೇ ಹೇಳ್ತಾರೆ, ನಾನು ಏನು ಮಾಡೋದು ಎಲ್ಲ ಅದೇ ಸಿಗೋದು. ಆಮೇಲೆ ರಾಜೇಶ್ ಅಂತ ನಮ್ಮ ಯಾರೋ ದೊಡ್ಡ ಡೈರೆಕ್ಟರ್ ತಮ್ಮ, ಅವರು ನಮ್ಮ MS ರಮೇಶ್ ಅವ್ರಿಗೆ ಅಸೋಸಿಯೇಟ್ ಡೈರೆಕ್ಟ್ರಾಗಿ ವರ್ಕ್ ಮಾಡ್ತಿದ್ರು. MS ರಮೇಶ್ ಆ್ಯಕ್ಚುಲಿ ಒಂದು ಯಾವುದೋ ಒಂದು ಪಿಕ್ಚರ್, ಅದು ಹೆಸರು ಬೇಡ, ಇದಕ್ಕೆ ಧರ್ಮನ್ನೇ ಹೀರೋ ಮಾಡ್ಬಿಟ್ಟಾನ ಅಂತಂದಾಗ ಈ ನಮ್ಮ ರಾಜೇಶ್ ಸಾರ್ ಕನ್ನಡಕ್ಕೆ ವಿಲನೇ ಇಲ್ದಾರಂಗೆ ಆಗ್ಬಿಡುತ್ತೆ, ಧರ್ಮ ಅಟ್ಲೀಸ್ಟ್ ಈಗ ಪೀಕಲ್ ಅವರೇ ವಿಲನ್ ಮಾಡಿ ಅಂತೇಳಿ ಯಾವ ಪಿಕ್ಚರ್ ಇರೋಬೇಕಂತ ಆ ಪಿಕ್ಚರ್ ವಿಲನ್ ಅದೇ ನಾನು. ಆ ಥರ ಹಂಗಾಯ್ತು. ಅದು ಸುಮಾರು ಎಕ್ಸ್ಪೀರಿಯನ್ಸ್ಗಳು ನಮಗೆ, ಎಲ್ಲ ಬೇಡ ಎಕ್ಸ್ಪೀರಿಯನ್ಸ್ಗಳು ಹೇಳೋಕ್ಕಾಗಲ್ಲ. ಅದು ಹಿಂಗೆ ಬಂದಿದ್ದು ಹಂಗಂಗೆ ಹೊಟ್ಟೋಯ್ತು. ಆ ಥರ ಕಂಟಿನ್ಯೂಸ್ ಆಗಿ ವಿಲನ್ ಮಾಡ್ಕೊತಾ ಬರ್ತಿದ್ರಿ. ಮತ್ತು ಇದರಲ್ಲಿ ಆಲ್ರೆಡಿ ಪರಿಚಯ ಇರೋ ಡೈರೆಕ್ಟರು, ಪರಿಚಯ ಇರೋ ಪ್ರೊಡ್ಯೂಸರು. ಅವ್ರದ್ದೇನು ಅಂದರೆ ಅಷ್ಟೊಂದು ಸೀರಿಯಸ್ ಆಗಿ ಇದೆಲ್ಲ ಏನು ಇರ್ತಿರ್ಲಿಲ್ಲ. ಬಟ್ ನಿಮ್ಮ ಪಾತ್ರ ಏನಕ್ಕಂದರೆ ತುಂಬ ಒಳ್ಳೆ ಸೀರಿಯಸ್ ಪಾತ್ರ ಅದು. ಆ ಪಾತ್ರನ ಹೇಗೆ ಮ್ಯಾನೇಜ್ ಮಾಡಿದ್ರಿ ಸರ್ ನೀವು? ದಮ್ ಸಿನಿಮಾದಲ್ಲಿ ನಮ್ಗೆ MS ರಮೇಶ್ ಕಂಫರ್ಟಬಲ್ ಆಗೋಗಿತ್ತು. ಆಲ್ರೆಡಿ ಧ್ರುವ ಮಾಡಿದ್ದೆ, ನಂಗೆ ತುಂಬ ಈಸಿ ಇತ್ತು. ಅವ್ರದ್ದು ಮತ್ತೆ ವರ್ಷಾನ್ಗಟ್ಲೆಯಿಂದ ಪರಿಚಯ ಇದ್ವಿ, ಕಂಫರ್ಟ್ ಆಗಿ. ಆಮೇಲೆ ಇದೇ ಪ್ರೊಡ್ಯೂಸರ್ದೇ ನಮ್ಮ ಹೇಳಿದ್ನಲ್ಲ, ನಮ್ಮ ಕನಕಪುರ ಅವ್ರದ್ದೇ ಶ್ರೀರಾಮ್, ಶಿವಣ್ಣ ಹೀರೋ, ಸೇಮ್ ನಮ್ಮ MS ರಮೇಶ್ ಡೈರೆಕ್ಟ್ರು. ಶ್ರೀರಾಮು ಮಾಡಿದೆ, ಅದರಲ್ಲಿ ಶಿವಣ್ಣನ ಬ್ರದರ್ ರೋಲ್ ಮಾಡಿದೆ. ದಮ್ ಪಿಕ್ಚರಲ್ಲಿ ನಮ್ಮ ಸುದೀಪ್ ಜೊತೆ ಆಲ್ರೆಡಿ ನಾವು ಕಂಫರ್ಟಬಲ್ ಆಗಿದ್ವಿ. ಬಟ್ ನಂದು ಸುದೀಪ್ದು ಸೂಪರ್ ಸ್ಟೋರಿಗಳಿದೆ ಆ್ಯಕ್ಟಿಂಗ್ ವಿಚಾರದಲ್ಲಿ. ಯಾವ ಸಿನಿಮಾನ ಒಂದೇ ಟೈಕ್ ಓಕೆ ಮಾಡಲ್ಲ ನಾವು. ಅವ್ನು ಸೀರಿಯಸ್ ಡೈಲಾಗ್ ಹೇಳ್ತಿರ್ಬೇಕಾದ್ರೆ ನಾನು ನಕ್ಬಿಟ್ಟಿರ್ತೀನಿ, ನಾನು ಸೀರಿಯಸ್ ಡೈಲಾಗ್ ಅವ್ರು ನಗ್ಸೋದು. ಈ ಥರ ನಾನು ತುಂಬ ಎಂಜಾಯ್ ಮಾಡ್ಕೊಂಡು ಆ್ಯಕ್ಟ್ ಮಾಡಿದ್ದೀವಿ ಸಿನಿಮಾಗಳಲ್ಲಿ. ಅಂದರೆ ಕೋ ಆರ್ಟಿಸ್ಟ್ಗಳು ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದ್ಬಿಟ್ರೆ ಸರ್ ಎಷ್ಟು ಚೆನ್ನಾಗಿ ಹೋಗುತ್ತೆ ಅಲ್ಲ ಸಿನಿಮಾ. ತುಂಬ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಹೌದು. ಮತ್ತೆ ಎನ್ವಿರಾನ್ಮೆಂಟು ಸೆಟ್ಟು ಕೂಡ ಖುಷಿಯಾಗಿರುತ್ತೆ ಅವಾಗ. ಖಂಡಿತ ಅಲ್ಲ. ಸೊ ದಮ್ ಎಕ್ಸ್ಪೀರಿಯನ್ಸ್ ಆ ಥರ ನನ್ನ ರೋಲ್. ಓಕೆ ಸರ್, ಬೀಯಿಂಗ್ ಆ್ಯಕ್ಟರ್ಗೂ ಮತ್ತು ಡೈರೆಕ್ಟರ್ಗೂ ಯಾವ ಥರ ರಿಲೇಷನ್ಶಿಪ್ ಇರಬೇಕು? ಕಂಫರ್ಟ್ ಆಗೋದಕ್ಕಾಗಲಿ ಅಥವಾ ಕ್ಯಾಮ್ರಾ ಮುಂದೆ ಕ್ಯಾಮ್ರಾ ಫೇಸ್ ಮಾಡೋದಕ್ಕಾಗಲಿ ಯಾವ ಥರ ರಿಲೇಷನ್ಶಿಪ್ ಇದ್ದರೆ ಒಳ್ಳೆಯದು? ನೋಡಿ, ಆ ವಿಚಾರದಲ್ಲಿ ನಾನು ಓಂ ಪ್ರಕಾಶ್ನ ತುಂಬ ನೆನೆಸ್ಕೊತೀನಿ. ಆ್ಯಕ್ಟರ್ಗೆ ಡೈರೆಕ್ಟರ್ಗೆ ಒಂದು ಬಾಂಡಿಂಗ್ ಬೆಳೆಯುತ್ತೆ ನೋಡಿ, ಒಂದು ವೇವ್ ಲೆಂತ್ ನಡೆಯುತ್ತೆ ನೋಡಿ. ನಾನು ಈ ಪಾತ್ರ ಧರ್ಮ ಮಾಡ್ತಾರೆ ಅಂಬ್ರಿ,
ಇದು ಧರ್ಮ ಮಾಡ್ತಾರೆ, ಇದು ಧರ್ಮ ಮಾಡ್ತಾರೆ, ಆ ಥರ ವೇರಿಯೇಷನ್ನಲ್ಲಿ ಈ ಥರ ವೆರೈಟಿ ಆ್ಯಕ್ಟಿಂಗ್ ಮಾಡ್ತಾನೆ ಅಂತ ಕಂಡು ಹಿಡಿದು ಮಾತು ಕೊಟ್ಟು ಪಾತ್ರ ಕೊಟ್ಟಿದ್ದು ಅಂದರೆ ಓಂ ಪ್ರಕಾಶ್ ಒಬ್ಬರೇ. ಯಾಕೆ ಅಂದರೆ ನೋಡಿ, ಹುಚ್ಚ ಕೊಟ್ಟರು, ಹುಚ್ಚ ಆದಮೇಲೆ ಸ್ವಲ್ಪ ಗ್ಯಾಪ್ ಆಯಿತು ನಮ್ಮದು. ಓಂ ಪ್ರಕಾಶ್ ಸುಮಾರು ಸಿನಿಮಾ ಮಾಡಿರೋ ಮಧ್ಯದಲ್ಲಿ ಬೇರೆ ಸಿನಿಮಾ ನಾನು ಇಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ. ನನಗೆ ಹೊಟ್ಟೆ ಉರಿಯೋದು, ಓಂ ಪ್ರಕಾಶ್ದೇ ಡೇಟ್ ಸಿಗ್ತಾಯಿಲ್ವಲ್ಲ ಅಂದರೆ ಕೊಡೋಕ್ಕಾಗ್ತಾಯಿಲ್ಲ ಆ ಲೆವೆಲು. ನಾನು ಆ ಕಡೆ ದುರಾಂಕಾರ ಅನ್ಕೊಂಡ್ರೆ ಭಯ ನಮಗೆ. ಅದೇ ಥರನೂ ಆಗ್ಬಿಟ್ಟಿತ್ತು. ಸಡನ್ನಾಗಿ ಸಾಹುಕಾರ ಸಿಕ್ತು, ಸಾಹುಕಾರಾಗಿ ಹಾಕ್ಕೊಂಡ್ರು. ಕೆ ಮಂಜು ಪ್ರೊಡ್ಯೂಸರ್ ಸಾಹುಕಾರ ಸಿನಿಮಾ ಮಾಡಿದೆ. ಸಾಹುಕಾರ ಸಿನಿಮಾಲಿ ಒಂದು ಕೆಲಸದವನ ಪಾತ್ರ, ಅದು ನೀವು ನೋಡಿದಿರ ಮುತ್ತು ತಮಿಳ್ ರೀಮೇಕ್, ಅದು ತುಂಬ ಇಂಪಾರ್ಟೆಂಟ್ ರೋಲ್, ಅದು ಫಿಟ್ಟಿಂಗ್ ಇಡೋ ರೋಲ್. ಅದು ಇಡೀ ಸಿನಿಮಾಲಿ ಶಶಿಕುಮಾರ್ ಅವರಿಗೆ ರವಿಚಂದ್ರನ್ ಅವ್ರ ಮೇಲೆ ದ್ವೇಷ ಬರೋ ಥರ ಫಿಟ್ಟಿಂಗ್ ಇಡೋ ರೋಲ್ ಅದು. ಸೊ ಆ ರೋಲ್ ಮಾಡಿದೆ. ಒಂದು ಸೀನ್ ಇಂತು, ಲೆಂತ್ ಸೀನು, ಮಾತಾಡ್ಸ್ಕೊಂಡು ಹೊಡೆಯಾ ಈ ಥರ ಮಾಡಿದ್ದಾನೆ, ಹೊಡೆಯಾ ಹಿಂಗೆ ಮಾಡಿದ್ದಾನೆ, ನೋಡಿ ಇದು ಮಾಡ್ತಾನೆ ಅದು ಮಾಡ್ತಾನೆ ಅಂತ ಹೇಳ್ಕೊಂಡು ಬರೋದು. ಅದು ಒಂದು ಲೆಂತ್ ಡೇಲ ಒಂದೇ ಶಾರ್ಟು ಮಾನಿಟ್ರ್ ಮಾಡಿದ್ದು. ಇದು ಓಕೆ ಇದು ಮಾಡ್ತೀವಿ ಅಂದ್ರೆ ಮಾಡಿದೆ. ಅಲ್ಲೇ ಎಲ್ಲರೂ ಮುಂದೆ ಹಿಂಗೆ ಹೇಳಿದ್ರು, ನೆಕ್ಸ್ಟು ತುಂಟ ಅಂತ ಒಂದು ಸಿನಿಮಾ ಮಾಡ್ತಿದ್ದಪ್ಪ, ಅದರಲ್ಲಂತೂ ಇನ್ನೂ ಎಮೋಷ್ನಲ್ಲು ಅಳೋದೆಲ್ಲ ಇದೆ, ನೀವು ಮಾಡ್ತೀರಾ, ನೀವು ಮಾಡಬೇಕು ಅಂತೇಳಿ ಹೇಳಿದ್ರು ಓಂ ಪ್ರಕಾಶ್. ಎಲ್ಲ ಡೈರೆಕ್ಟರ್ಗಳು ನೆಕ್ಸ್ಟ್ ಸಿನಿಮಾ ಅಂತ ಹೇಳ್ತಾರೆ, ಯಾರು ಮಾಡ್ತಾರೆ ಅಂತ ಅಂದ್ಕೊಂಡು ಅವಲೇ ನಮಗೆ ಕಾನ್ಫಿಡೆನ್ಸ್ ಇರ್ತಾ ಇರಲಿಲ್ಲ, ನಂಬ್ತಾ ಇರಲಿಲ್ಲ. ಅಷ್ಟೊತ್ತಿಗಾಗಲಿ ಸುಮಾರು ಜನ ಹಂಗೆ ಹೇಳಿದವರೆಲ್ಲ ಕೊಟ್ಟಿರಲಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ನೆಕ್ಸ್ಟ್ ತುಂಟ ಹಂಗೆ ಹೇಳಿದ್ರು. ಅದೇ ಆ ಸಿನಿಮಾಲಿ ಸುಧಾರಾಣಿಯವರು ಬಂದು ರಾಮಕೃಷ್ಣ ಅವ್ರ ಹೆಂಡತಿ, ಬಾಲಾಜಿಯವ್ರ ತಾಯಿ, ರವಿಚಂದ್ರನ್ ತಮ್ಮ ಇದ್ರಲ್ಲ ಅವ್ರು ಹೀರೋ. ಅದಕ್ಕೆ ತುಂಟ ಪಿಕ್ಚರಲ್ಲಿ ಅವ್ರ ಅವ್ರ ಅಕ್ಕ ಬಾಬಾ ಅತ್ತಿಗೆನ ಏನೋ ಹೌದು. ಸೊ ನಾನು ಅವ್ರಿಗೆ ಒಂದು ಮಾತಲ್ಲಿ ಒಂದು ಸ್ವಲ್ಪ ರೂಢಾಗಿ ಮಾತಾಡ್ಬಿಟ್ಟಿರ್ತೀನಿ. ಸೊ ಕೊನೆಗೆ ನನಗೆ ರಿಯಲೈಸ್ ಆಗುತ್ತೆ ನಾನು ಹಂಗೆ ಮಾತಾಡಬಾರ್ದಾಗಿತ್ತು ಅಂತ. ನೀವು ಅಕ್ಕ ಸಮ ಅಂತೇಳಿ ಕಾಲ್ಗೆ ನಮಸ್ಕಾರ ಮಾಡಿ ಒಂದು ಹತ್ಕೊಂಡು ಒಂದು ಹೇಳೋ ಡೈಲಾಗ್ ಅದು ಮಾಡಿದ್ದು. ಆ ಸೀನ್ ನೋಡಿದ್ದು ಅಲ್ಲೇ ನಿಂತ್ಕೊಂಡು ಹೇಳಿದ್ರು ಅವರು ಓಂ ಪ್ರಕಾಶ್. ನೆಕ್ಸ್ಟು ದರ್ಶನ್ ಒಂದು ಮಂಡ್ಯ ಅಂತ ಸಿನಿಮಾ ಮಾಡ್ತಾಯಿದ್ದೀನಿ, ತುಂಬ ಬಾಯ್ ಬಜೆಟದು, ನಿಮ್ಮ ಏಜ್ಗೆ ಮೀರಿದ್ದ ಪಾತ್ರ ನಾನು ಕೊಡ್ತೀನಿ ಅಂತಂದರು. ಹಂಗೆ ಅದರಲ್ಲಿ ನಾನು ದರ್ಶನ್ ಅಂದರೆ ಅವನ ಸಿಸ್ಟರ್ ಇದು ಸುಧಾರಾಣಿ ಮಾವ ಥರನೇ ಏನೋ ಒಂದು ರೋಲ್, ಅದು ಸೀನಿಯರ್ ಕ್ಯಾರೆಕ್ಟರ್ ರೋಲು, ಅದನ್ನು ಮಾಡಿದೆ. ಅದಕ್ಕೆ ನನಗೆ ಅಕಾಡೆಮಿಕ್ ಅವಾರ್ಡು ಬಂತು, ಇದು ಬಂತು ನನಗೆ ಮಂಡ್ಯ ಸಿನಿಮಾಯಿಂದ. ಓಂ ಪ್ರಕಾಶ್ ಅವರು ಹಂಗೆ ಹೇಳ್ಬಿಟ್ಟು ಅದನ್ನು ಕೊಟ್ಟರು. ಅದಾದಮೇಲೆ ಅಯ್ಯ ಬಿಡಿ ಹುಬ್ಳಿ ಬಿಡಿ ಎಲ್ಲ ಓಂ ಪ್ರಕಾಶ್ ಮಾಡ್ಕೊಂಡೋದೆ, ಅದು ಬೇರೆ ವಿಚಾರ. ಬಟ್ ಅಂದರೆ ಅವರೊಬ್ಬರೇ ಡೈರೆಕ್ಟ್ರು ನನಗೆ ಬಿಫೋರ್ ಈ ಪಾತ್ರ ನೋಡೋದು, ಇದು ಹಿಂಗೆ ಮಾಡ್ದೆ, ಹಂಗಾರೆ ಅದು ಮಾಡ್ತೀನಿ, ಅದು ನಾನು ಅದಕ್ಕೆ ಅದಾಗ್ತೀನಿ ಅಂಥೇಳಿ ಮಾಡಿದ್ದಂಥದ್ದು ಓಂ ಪ್ರಕಾಶ್. ಅದೇ ಥರ ನಮ್ಮ ಓಂ ಸಾಯಿ ಪ್ರಕಾಶ್ ಅವರು ಕೂಡ, ಅವರಂತೂ ಮನೆ ಮಗಳು ಫಸ್ಟು ಸಿನಿಮಾ ನಾನು ಎಲ್ಲಿ ಇದರಲ್ಲಿ ಬಾಲಾಜಿ ರೆಸಾರ್ಟ್ ಅಂತ ಇದೆ ಶ್ರೀರಂಗಪಟ್ಟಣಲ್ಲಿ, ಅಲ್ಲಿ ಯಾವುದೋ ನಮ್ಮ ಪ್ರೀತಿಗೆ ಜಯ ಅಂತ ರಾಧಿಕಾ ಕುಮಾರಸ್ವಾಮಿ ಅವರು ಹೀರೋಯಿನ್ನು, ಯಾರೋ ವಿಕ್ರಮ್ ಸಿದ್ದಿಕಿ ಅಂತ ಹೀರೋ. ಆ ಪಿಕ್ಚರಲ್ಲಿ ನಾನು ಭಾಳ ಒಳ್ಳೆ ರೋಲ್ ಮಾಡಿದ್ದೆ ಅದರಲ್ಲಿ. ಸೊ ರಾಧಿಕಾ ಕುಮಾರಸ್ವಾಮಿ ಅಲ್ಲ, ಬೇರೆ ಅದು ಸಿನಿಮಾ. ಆ ಸಿನಿಮಾ ಶೂಟಿಂಗಲ್ಲಿ ಅಲ್ಲಿದ್ದೆ. ಅಲ್ಲಿ ಬಂದು ಪಾಪ ಸಾಯಿ ಪ್ರಕಾಶ್ ಅಂತ ದೊಡ್ಡ ಡೈರೆಕ್ಟ್ರ್ ಅವರು, ನಂದು ಈ ಕೆಲವು ಸಿನಿಮಾಗಳು ಇದಿಷ್ಟು ನೋಡ್ಬಿಟ್ಟೆ ನನ್ನ ಏನೋ ಇದನ್ಬಿಟ್ಟು ಪಾಪ ನನ್ನ ಜಾಗಕ್ಕೆ ಬಂದು ಈ ಕ್ಯಾರೆಕ್ಟ್ರನ್ನ ಎಕ್ಸ್ಪ್ಲೈನ್ ಮಾಡಿ, ಹಿಂಗಿರುತ್ತೆ ಮನೆ ಮಗಳಲ್ಲಿ ಈ ಥರ ಒಂದು ನಿಮ್ಮ ಟ್ರಯಾಂಗಲ್ ಥರ ಹೋಗುತ್ತದು. ನೀವು ಮದುವೆ ಆಗಬೇಕಾಗತ್ತೆ, ನೀವು ಅವ್ರ ಮೇಲೆ ಏನೋ ಡೌಟ್ ಪಟ್ಟಿದ ತಕ್ಷಣ ಅವರು ಮದುವೆ ಮನೇಲೇ ಅವರು ಕ್ಲಾರಿಫೈ ಮಾಡಿ ನಿಮ್ಮನ್ನ ದೂರ ಆಗ್ಬಿಡ್ತಾರೆ. ನೀವು ಆ ಕಂಕಣ ಇಟ್ಕೊಂಡು ಹಂಗೆ ಚಾಲೆಂಜ್ ಮಾಡಿ ಅವ್ರಿಗೆ ತುಂಬ ಟಾರ್ಚರ್ ಕೊಡ್ತೀರ ಕೊನೆಯವ್ರಿಗೂ. ಆ ಥರ ಒಂದು ರೋಲು ಅಂತ ಹೇಳಿದ್ರು. ಸರಿ ಆಯಿತು, ಅಲ್ಲಿ ಆ ಪಿಕ್ಚರ್ ಮಾಡಿದೆ ಮನೆ ಮೂಲ. ಅದಂತೂ 50 ಡೇಸ್ಗೆ ನನಗೆ ಹುಬ್ಳೀಲಿ ಅದೆಷ್ಟು ಬೆಳ್ಳಿ ಚೈನ್ಗಳು ಹಾಕೋರೋ ಗೊತ್ತಿಲ್ಲ ನನಗೆ, ಅಷ್ಟು ತುಂಬ ಚೆನ್ನಾಗಿ ಫಂಕ್ಷನ್ ಮಾಡಿದ್ರು. ಅದು ಮಾಡಿದ್ಮೇಲಂತೂ ಸಾಯಿ ಪ್ರಕಾಶ್ ಅವರು ಕೂಡ ಕಂಟಿನ್ಯೂಸ್ ಆಗಿ ಕೊಟ್ಟರು ನನಗೆ. ರೌಡಿ ಎಳಿಯ ಇರ್ಬೋದು, ಅಣ್ಣ ತಂಗಿ ಇರ್ಬೋದು, ಆಮೇಲೆ ಸುಮಾರು ಸಿನಿಮಾಗ ಸಾಯಿ ಪ್ರಕಾಶ್ ಅವ್ರದ್ದು ಸುಮಾರು ಸಿನಿಮಾ ಮಾಡಿದೆ. ಹಂಗೆ ದಿನೇಶ್ ಬಾಬು ಅವರು, ಅದಕ್ಕೆ ಹೇಳ್ತಾ ಬಂದರೆ ನಿಮಗೆ ಒಬ್ಬೊಬ್ರದ್ದು ಹೇಳ್ತಾ ಬಂದರೆ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಅವರು ನಮ್ಮನ್ನ ರೆಗ್ಯುಲರ್ ಆರ್ಟಿಸ್ಟ್ ಥರ ಮಾಡಿಕೊಂಡ್ರು. ಯಾವುದೇ ಡೈರೆಕ್ಟರ್ಸ್ ಅಷ್ಟು ಈಸಿ ಅಲ್ಲ, ರೆಗ್ಯುಲರ್ ಆರ್ಟಿಸ್ಟ್ ಮಾಡ್ಕೊಳ್ಳಲ್ಲ. ಅಂದರೆ ನೀವೇ ಬೆಸ್ಟ್ ಎಕ್ಸಾಂಪಲ್ ಆ್ಯಕ್ಚುಲಿ, ಡೈರೆಕ್ಟರ್ ಮತ್ತು ಆ್ಯಕ್ಟರ್ ಹೇಗಿರಬೇಕು ಅನ್ನೋದಕ್ಕೆ ತಿಳ್ಕೊಳ್ಳೋದಕ್ಕೆ ನೀವೇ ಬೆಸ್ಟ್ ಎಕ್ಸಾಂಪಲ್. ಏನಕ್ಕಂದರೆ ಯಾವ ಒಬ್ಬ ಡೈರೆಕ್ಟರು ಒಬ್ಬ ಆ್ಯಕ್ಟರ್ಗೆ ಇಷ್ಟು ಇಂಪಾರ್ಟೆನ್ಸ್ ಬ್ಯಾಕ್ ಟು ಬ್ಯಾಕ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಹೌದು, ಅದೊಂದು. ಎರಡನೇ ಪಾಯಿಂಟ್ ಅದೇ ನೀವು ಹೇಳ್ದಂಗೆ ಅದೊಂದು ಬ್ಯಾಕ್ ಟು ಬ್ಯಾಕ್ ಕೊಡೋ ಚಾನ್ಸಸ್ ಇಲ್ಲ. ಆಮೇಲೆ ಅವ್ರಿಗೆ ಒಂದು ಕಂಫರ್ಟಬಲ್ ಝೋನ್ ಅವ್ರಿಗೆ ಏನಕ್ಕೆ ಅಂದರೆ
ನನಗೆ ಈ ಪಿಕ್ಚರಲ್ಲಿ ಈ ಪಾತ್ರದಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಬೇಕು ಅಂದರೆ ಆ ನಂಬಿಕೆ ಬರಬೇಕಲ್ಲ ಅವ್ರಿಗೆ. ಹೌದು ಹೌದು ನಿಮ್ಮೆಲ್ಲ ಕಾನ್ಫಿಡೆನ್ಸ್ ಹೇಳಿದ ತಕ್ಷಣ ಅವ್ನು ಹಿಂಗೆ ಮಾಡ್ತಾನೆ ಅನ್ನೋ ನಂಬಿಕೆ ಅವರು, ದಿನೇಶ್ ಬಾಬು ಅವರು, ಸಾಯಿ ಪ್ರಕಾಶ್ ಅವರು, ನಮ್ಮ MS ರಮೇಶ್, ಮಹೇಶ್ ಬಾಬು, ಆಕಾಶ್ ಪಿಕ್ಚರ್ ಮಾಡಿದೆ ಅವ್ರ ಜೊತೆ, ಆಮೇಲೆ ಸುಮಾರು ನಮ್ಮ ಮಹದೇಶ್ ಜೊತೆ ಮಾಡಿದೆ, ಶ್ರೀರಾಮ್ ರಾಮ್ ನಮ್ಮ ಪುನೀತದು ಅಪ್ಪದು ಮಾಡಿದೆ. ಇವರೆಲ್ಲ ನೋಡಿ ಎಂತೆಂಥ ಡೈರೆಕ್ಟರ್ಸು ನಮ್ಮ ಇವ್ರುಗಳು ಬ್ಯುಸಿ ಆಗ್ಬಿಟ್ರೆ ನಾವು ಮತ್ತೆ ನಮಗೆ ಹಿಂದೆ ನೋಡೋ ಇದೇ ಇಲ್ಲ. ಹೌದು ಹೌದು ನನಗೆ ಆ್ಯಕ್ಚುಲಿ ಇವಾಗ ಅರ್ಥ ಆಗ್ತಿದೆ ನೀವು ಏನಕ್ಕೆ ಅಷ್ಟು ಜನನ ಮಿಸ್ ಮಾಡ್ಕೊತಾ ಇದ್ರಿ, ಏನಕ್ಕೆ ಅಷ್ಟೊಂದು ಬೇಜಾರು ಮಾಡ್ಕೊಂಡ್ರಿ ನೀವು ಅಂತ ನಂಗೆ ಇವಾಗ ಅರ್ಥ ಆಗ್ತಿದೆ. ಏನಕ್ಕಂದ್ರೆ ಫ್ಯಾಮಿಲಿ ಥರ ಆಗೋಗ್ಬಿಟ್ಟಿದ್ದೀರಾ ನೀವೆಲ್ಲ, ಖಂಡಿತವಾಗ್ಲೂ ನಾವು ಫ್ಯಾಮಿಲಿ ಥರ ಆಗೋಗಿದ್ದೀರಾ. ಎಸ್ಪೆಷಲಿ ಇದಿಷ್ಟು ಜನ ಡೈರೆಕ್ಟರ್ಸ್ ಇದ್ದಾರಲ್ಲ, ನಾವು ರೆಗ್ಯುಲರ್ ಮೀಟ್ ಮಾಡ್ತಾ ಇದ್ವಿ. ರೆಗ್ಯುಲರ್ ಮೀಟ್ ಅಂದರೆ ಸುಮ್ಮನೆ ಔಟ್ ಆಫ್ ದಿ ಫಿಲ್ಮ್ ಸೆಟ್ಟಲ್ಲೇ ಅಷ್ಟು ಯಾವಾಗ ಹಂಗೆ ಸಿಗ್ತಾ ಇದ್ವಿ. ಅಂದರೆ ಈಗ MS ರಮೇಶ್ ಅವ್ರದ್ದು ಶೂಟಿಂಗ್ ನಡೀತಿದ್ರೆ, ಅವ್ರು ಡೈರೆಕ್ಷನ್ ಶೂಟಿಂಗ್ ನಡೀತಾರೆ, ಅಲ್ಲಿ ಓಂ ಪ್ರಕಾಶ್ ಬರೋರು, ಮಹೇಶ್ ಬಾಬು ಬರೋರು, ಮಹದೇಶ ಬರೋರು, ನಾವೆಲ್ಲ ಮತ್ತೆ ಅಲ್ಲಿ ಕೂತ್ಕೊಂಡು ಗ್ಯಾದರ್ ಆಗಿ ಹೋಗ್ತಿದ್ವಿ ಶಾರ್ಟ್ ಮುಗಿದ್ಮೇಲೆ. ಮತ್ತೆ ನಮ್ಮ ಮಹದೇಶನ್ ಶೂಟಿಂಗಲ್ಲಿ ಇವರೆಲ್ಲ ಬರೋರು, ಓಂ ಪ್ರಕಾಶ್ ಸೆಟ್ಗೆ ಇವರೆಲ್ಲ ಬರೋರು. ಯಾಕಂದ್ರೆ ಓಂ ಪ್ರಕಾಶ್ ಸಿನಿಮಾ ಎಲ್ಲ ಸಿನಿಮಾ ನಮ್ಮ MS ರಮೇಶ್ ಡೈಲಾಗ್ ರೇಷನ್. ಸೊ ಹಂಗೆ ಇವರೆಲ್ಲ ನಮಗೆ ಎಲ್ಲಾದ್ರಲ್ಲೂ ಸಿಗ್ತಾ ಇದ್ರು, ಎಲ್ಲ ಸೆಟ್ಟಲ್ಲೂ ಸಿಗೋರು. ಅಷ್ಟು ಚೆನ್ನಾಗಿತ್ತು ನಮ್ದು. ಮತ್ತೆ ಯಾರು ಕಮ್ಮಿ ಇಲ್ಲ ಸರ್, ಎಲ್ಲರೂ 100 ಡೇಸ್ ಮೂವಿನೇ ಕೊಟ್ಟಿರೋದು. ಅಯ್ಯೋ ಏನು ತಮಾಷೆ, ಎಂತೆಂಥ ಸಿನಿಮಾಗಳು ಸ್ಟಾರ್ಗಳನ್ನ ಕೊಟ್ಟಿರೋ. ಹೌದು ಹೌದು ಇಂಡಸ್ಟ್ರಿಗೆ ಸ್ಟಾರ್ಗಳನ್ನ ಕೊಟ್ಟಿರೋರು ಅವರು ಡೈರೆಕ್ಟರ್ಸ್. ನಮ್ಗೆ ಎಂಥ ದೌರ್ಭಾಗ್ಯ ಆಗೋಯ್ತು ಅಂದರೆ, ಇಂಥದ್ದು ಲೆಜೆಂಡ್ರಿಗಳನ್ನ ಯೂಸ್ ಮಾಡ್ಕೊಳ್ದೆ ಸಡನ್ನಾಗಿ ಎಲ್ಲರೂ ಬಿಟ್ಬಿಟ್ರಲ್ಲ. ಹೌದು ಅದ್ರ ಜೊತೆಗೆ ಇಂಥ ಲೆಜೆಂಡ್ರಿ ಜೊತೆ ವರ್ಕ್ ಮಾಡೋರು ಅಂದರೆ ನಮ್ಮನ್ನ ಬೇರೆ ಥರ ಲೆಜೆಂಡ್ರಿ ಅಂತ ಅನ್ಕೊಂಡ್ಬಿಟ್ಟು ಡೇಂಜರ್ ಲೆಜೆಂಡ್ರಿ ಅನ್ಕೊಂಡ್ರು, ಏನು ಅನ್ಕೊಂಡ್ರೋ ಗೊತ್ತಿಲ್ಲ, ಕರಿಯೋಕ್ಕೆ ಯೋಚನೆ ಮಾಡ್ತಾರೆ. ಕರೆದಾದ್ಮೇಲೆ ಕಂಫರ್ಟ್ ಆದ್ಮೇಲೆ ಬಿಡಿ, ಅದು ಕಂಟಿನ್ಯೂಸ್ ಆಗುತ್ತೆ. ಹೌದು ಆ ಥರನೇ ನಮ್ಮದು ನಡೆದಿರೋದು ಜರ್ನಿ. ಎಕ್ಸಾಂಪಲ್, ನಾನು ಭರಾಟೆ ಅಂತ ಒಂದು ಸಿನಿಮಾ ಮಾಡಿದೆ, ಚೇತನ್ ಕುಮಾರ್ ಡೈರೆಕ್ಟರ್, ಜೇಮ್ಸ್ ಪಿಕ್ಚರ್ ಮಾಡೋದಲ್ಲ. ಭರಾಟೆ ಮಾಡೋಕ್ಕೆ ಮುಂಚೆ ಚೇತನ್ ಅನ್ಕೊಂಡಿದ್ದು ಹೆಂಗೆ ಅನ್ಕೊಂಡಿದ್ದೆ, ಅಣ್ಣ ನೀವು ಸಿಂಪಲ್ ಅಂತ ಗೊತ್ತಿರಲಿಲ್ಲ, ನೀವು ಈ ಏನೋ ಇದ್ದಿರುತ್ತೆ ಆ್ಯಟಿಟ್ಯೂಡ್, ಹೆಂಗಪ್ಪ ನಿಮ್ಮ ಹತ್ರ ವರ್ಕ್ ಮಾಡೋದು ಅನ್ನೋ ಥರ ಫೀಲ್ ಮಾಡ್ತಾ ಇದೆ ಅಂತ ಚೇತನ್ ಕುಮಾರ್ ಹೇಳಿದ್ರು ಆ ಮಾತು. ಅದಾದಮೇಲೆ ಬರ್ಮಾ ಅಂತ ಒಂದು ಸಿನಿಮಾಗೆ ಹಾಕೊಂಡು ಮೊನ್ನೆ ರೀಸೆಂಟಾಗಿ ಮಾಡಿದ್ರು, ಅದು ನಡೀತಿದೆ. ಕಂಟಿನ್ಯೂಸ್ ಅವ್ರದ್ದು ಕಂಟಿನ್ಯೂಸ್ ಜರ್ನಿ ಆಗ್ತಿದೆ. ಈಗ ನೆಕ್ಸ್ಟ್ ಗಣೇಶ್ ಮಾಡ್ತಾ ಇದ್ವಿ ಅವ್ರ ಜೊತೆನೆ, ಗೋಲ್ಡನ್ ಸ್ಟಾರ್ ಗಣೇಶ್. ಹಂಗೆ ಇದು ಒಂಥರ ಜರ್ನಿ, ಎಲ್ಲ ಅಸಂಪ್ಷನ್ಗಳು ಚೇಂಜ್ ಆಗ್ತಾ ಹೋಗುತ್ತೆ ಇವಾಗ. ಹೌದು ಮತ್ತೆ ಇನ್ನೊಂದಿರುತ್ತೆ, ಅಂಬರೀಷ್ ಅವ್ರ ಫ್ಯಾಮಿಲಿ ಅವರು ಇವರು ನಾವು ಕರೆದ್ರೆ ಪಾತ್ರಗಳನ್ನ ಚೂಸ್ ಮಾಡ್ತಾರೇನೋ, ಆ ಥರನೂ ಅಸಂಪ್ಷನ್ಸ್ ಇರುತ್ತೆ ಕೆಲವೊಬ್ಬರಿಗೆ. ಬಟ್ ನೀವು ಹೆಂಗೆ ಅಂತ ಅವ್ರಿಗೆ ಗೊತ್ತಾಗೋವರೆಗೂ ಕಷ್ಟ ಆಗುತ್ತೆ. ಬಟ್ ಇನ್ನು ಮುಂದಕ್ಕೆಲ್ಲ ಸರಾಗವಾಗಿ ಹೋಗುತ್ತೆ. ಸರ್ ಒಂದು ನಾವು ವಿಷಯ ಕೇಳ್ಪಟ್ವಿ, ಏನು ಅಂತಂದರೆ ಅಂಬರೀಷ್ ಅವರ ವಾಯ್ಸಲ್ಲಿ ನೀವು ಮಾತಾಡಿ ಎಷ್ಟೋ ಜನಗಳಿಗೆ ಕೆಲಸಗಳನ್ನ ಮಾಡಿಕೊಟ್ಟಿದ್ದೀರಾ ಅಂತ. ಆ ಸ್ಟೋರಿ ಏನು ಸರ್? ಅಂಬರೀಷ್ ಅಣ್ಣಂದು ಏನಂದರೆ ಏನಾಗ್ತಿತ್ತು, ಅಂಬರೀಷ್ ಅಣ್ಣ ಸಖತ್ ಬ್ಯುಸಿ. ಹೌದು ಹೌದು. ಆಮೇಲೆ ಪಾಪ ಮಂಡ್ಯದಲ್ಲಿ ಅವರು ಎದುರಿಗೆ ಬಂದರೆ 100 ಜನ ಬರಲಿ 100 ಜನದ್ದು ಕ್ಲಿಯರ್ ಮಾಡೇ ಹೋಗ್ತಾ ಇದ್ದಿದ್ದು. ಅವ್ರು ಬ್ಯುಸಿ ಆದಾಗ ಏನಾಗೋಗೋದು, ಮಂಡ್ಯಲ್ಲಿ ಕೆಲವರು ಅಣ್ಣನ ಕೆಲವು ಹೇಳ್ಸ್ಬಿಡ್ಲಿ ನೋಡೋಣ ಹಂಗೆ ಹಿಂಗೆ ಅಂದ್ಬಿಟ್ಟು ಅವ್ನಿಗೆ ಪಾಪ ಕೆಲಸ ಮಾಡ್ತಾ ಇರಲಿಲ್ಲ. ಅದೇ ಟೈಮಲ್ಲಿ ಒಂದ್ಸಲ ಇದೆ ರೆಗ್ಯುಲರ್ ಆಗಿದ್ದಾಗ ಒಂದ್ಸಲ ಅವ್ರ ಮನೇಲೇ ಕೂತಿದ್ದೆ. ಅದೇ ಟೈಮು ನನಗೊಂದು ಫೋನ್ ಬಂತು, ನಮ್ಮ ಮಂಡ್ಯ ಪ್ರತಾಪ ಅಂತ ಭಾಳ ಇದು ನಮ್ಮ ಹುಡುಗ, ಅಂಬರೀಷನ್ ಭಾಳ ಪಟ್ಟ ಅಭಿಮಾನಿ ಅವನು. ಅವ್ರ ಕಡೆಯವರೇ ಯಾರೋ ಒಬ್ಬರು ಫೋನ್ ಮಾಡ್ಬಿಟ್ಟಣ, ಹಿಂಗೆ ರೇಷನ್ ಕಾರ್ಡು ಇವತ್ತು ಎಲ್ರಿಗೂ ಸಹ ಇಶ್ಯೂ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ದುಡ್ಡುಗಳು ಕೇಳೋಕ್ಕೆ ಐಡಿಯಾ ಮಾಡ್ತಾವನೆ, ಒಂದೊಂದು ಇದಕ್ಕೆ 50 ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ತಾವನೆ, ಹಂಗೆ ಹಿಂಗೆ ಅಣ್ಣ ಹಿಂಗೆ ಹೇಳ್ಬೇಕಲ್ಲ ಅಣ್ಣಂಗೆ ಅಂಬರೀಷನ್ ಇದೆ, ಅಲ್ಲೇ ಮನೇಲೇ ಇದ್ದೀನಿ ಇರುವಂತೆ. ಹೋದರೆ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ, 5-6 ಜನ ಜೊತೆ ಬಂದು ಟಿಫನ್ ಟೈಮೇ, ನನಗೂ ಟಿಫನ್ಗೆ ಹೇಳಿದ್ರು, ಟಿಫನ್ ಮಾಡಿದೆ. ಒಂದೇ ಒಂದು ನಿಮಿಷ ನಿನ್ನ ವಾಯ್ಸಲ್ಲಿ ಇದು ಈ ಥರ ಹಿಂಗೆ ರೇಷನ್ ಕಾರ್ಡ್ಗೆ ಹಿಂಗೆ ತೊಂದರೆ ಮಾಡ್ತಾರಂತೆ, ನೀನು ಹೇಳ್ತಾ ಇಲ್ಲ ನಿನ್ನ ವಾಯ್ಸಲ್ಲಿ ನಾನೇ ಮಾತಾಡಿ ಹೇಳ್ತೀನಿ ಅಂತ, ಈಗ ಸುಮ್ಮನೆ ಹಿಂಗೆ 1 ನಿಮಿಷನಾ ಅಂತ ಹೇಳಿದೆ. ಆಯಿತು ಮಾತಾಡ್ಬೋದು, ಏನೂ ಹೇಳಲಿಲ್ಲ ಅವ್ರು, ಸುಮ್ಮನೆ ಇದ್ರು ನೋಡ್ತಾಯಿದ್ರು. ತಗೊಂಡೆ ನಾನೇ ಸರಿಯಾಗಿ ಅಂಬರೀಷನ್ ವಾಯ್ಸಲ್ಲೇ ಬೈದ ತಕ್ಷಣ ಅವ್ನಿಗೆ ಗೊತ್ತೇ ಇಲ್ಲ ನಾನೇ ಅಂಬರೀಷನ್ ಅನ್ಕೊಂಡು. ಯಾಕಂದರೆ ಅವ್ನು ನಂಬಿಕೆ ಬರೋ ಕಾರಣ ಅಂಬರೀಷನಂದು ಲ್ಯಾಂಡ್ಲೈನ್ ಲ್ಯಾಂಡ್ಲೈನ್ ಬಂತಲ್ಲ, ಅವನು ಎದುರುಬಿಟ್ಟ. ಅವನು ಅದೆಲ್ಲ ಯೋಚನೆ ಮಾಡೋಕ್ಕೋಲ್ಲ, ಬಾಳೆಮ್ಮ ಕೊಳೆ ಅಂತ ಸುಮ್ಮನೆ ಯಾಕಂದ್ರೆ ಬೈದಾಕ್ಬಿಟ್ಟೆ. ನಾನು ಬೈದಿದ್ದು ನೀವು ನಂಬ್ತಿರೋ ಮಧ್ಯಾಹ್ನ 3 ಗಂಟೆ ಹೊರಡೆ, ಬೆಳಗ್ಗೆ 9 ಗಂಟೆಗೆ ಅಲ್ಲ 11 ಗಂಟೆಗೆ ಮಾತಾಡಿರೋದು, 3 ಗಂಟೆ ಹೊರಡೆ 300 ಜನಕ್ಕೆ ಇಶ್ಯೂ ಮಾಡಿದ್ದಾರೆ. 300 ಜನಕ್ಕೆ ರೇಷನ್ ಕಾರ್ಡ್ ಇಶ್ಯೂ ಮಾಡಿದ್ದಾರೆ. ಎಲ್ಲ ಶಾಕ್ ಅದು. ಆಮೇಲೆ ಬಂದು ಹೇಳ್ತಾರೆ ಕೊಟ್ಟರು ಅಂತ, ನಮಗೆ ಶಾಕ್. ಆಮೇಲೆ ಇವ್ರು ನಗ್ತಾ ಇದ್ದಾರೆ ಅಂಬರೀಷಣ್ಣ. ಆ ಥರ ಅಂಬರೀಷಣ್ಣ ಜೊತೆ ಅವ್ರ ಮುಂದೆನೇ ಮಾಡಿದ್ದೀನಿ, ಅವ್ರ ಮಗಂಗೂ ಮಾಡಿದ್ದೀನಿ, ಅವ್ನ ಕಾಲೇಜಲ್ಲಿ ಅವ್ನು ಚೆಕ್ಕರ್ ಹೊಡೆದಾಗೆಲ್ಲ ಅಂಬರೀಷಣ್ಣ ಥರ ಮಾತಾಡಿದ್ದೀವಿ. ಇವೆಲ್ಲ ಸುಮಾರು ಮಾಡಿದ್ರೆ. ಇವಾಗ ಅಬ್ಬಿ ಅವ್ರಿಗೆ ನೀವು ಹೆಲ್ಪ್ ಮಾಡಿದಿರಲ್ಲ, ಆ ರೀತಿ ಅಂಬರೀಷ್ ಅವ್ರ ವಾಯ್ಸಲ್ಲಿ ಮಾತಾಡೋಕ್ಕಾಗತ್ತಾ?
ಅದು ಇಂಗ್ಲೀಷಲ್ಲಿ ಮಾತಾಡಿದ್ದು, ಅದು ಬಿಡಿ. ಅದು ಓಕೆ, ಇದೇ ಮಾತಾಡಿ ಹಂಗಿದ್ರೆ ಇದೇ. ಅದೇ ಸುಮಾರು ಮಾತಾಡಿದ್ವಿ. ಇವನಿಗೆ ಯಾರವನು ಕೊಡ ಅವನ ಕಾಯಿಗೆ, ಏಯ್ ರೇಷನ್ ಕಾರ್ಡ್ಗೆ ನಿನಗೆ ಲಂಚ ಬೇಕಾ, ಅಲ್ಲೇ ಬರ್ತೀನಿ ನಾನು ಮಗನೇ, ಕೊಡ ಅವ್ರಿಗೆ ಎಲ್ಲರಿಗೂ ಇವಾಗ ಇಷ್ಟು ಮಾಲೆ ಬರ್ತೀನಿ ಅಷ್ಟೇ. ಈ ಥರ ಕೊಡೋದು. ಒಂದ್ಸತಿ ಬೈದ್ರೆ ಮುಗೀತು. ಮುಗೀತು. ಅಯ್ಯೋ ಅವ್ರದ್ದು ಹಂಗೆ ವಾಯ್ಸು, Voice ಅವ್ರು ಇತ್ತು, ಅಂದರೆ ಹೌದು, ವಾಯ್ಸ್ ಬಿಡಿ ಇನ್ನೂ ಚೆನ್ನಾಗಿದೆ ಅವ್ರದ್ದು. ಅವರು ಇದ್ರಲ್ಲಿ ಮಾತಾಡಿದ್ರು ಅಂದರೆ ಯಾರು ಮಾತಾಡ್ತಾರೆ ಕೇಳ್ತಾನೆ ಇರಲಿಲ್ಲ. ಅದೇ ಅಂಬರೀಷನ್ನ ನೀವು ನಂಬ್ತೀರ, ನಾವು ಕಣ್ಣಾರೆ ನೋಡಿದ್ದೀವಿ. ಯಾರ್ದೋ ಫೋನ್ ಇಸ್ಕೊಂಡು ಏಯ್ ನಾನು ಕೊಡ, ಏಯ್ ಬಿಟ್ಕೊಳ್ತ, ಏಯ್ ನೀನು ಯಾರ ಅಂಬರೀಷಣ್ಣ ಕೊಡ, ಅಂಬರೀಷಣ್ಣಂಗೇನೆ. ಅಂಬರೀಷಣ್ಣ ಲ್ಯಾಂಡ್ಲೈನಲ್ಲಿ ಅಂಬರೀಷಣ್ಣ ಮಾತಾಡ್ರೆ ಮಾತ್ರ ಅಂಬರೀಷಣ್ಣ ಅನ್ಕೊಳ್ಳೋದು. ಇಲ್ಲ ನಾನು ಅಂಬರೀಷಣ್ಣನು ಅಂಬರೀಷಣ್ಣ ಅನ್ಕೊಂಡಿಲ್ಲ, ಬೈದವ್ರೆ ನಗೋರು ಇವರು ನೋಡಿ ಬೋಳೆ ಮಕ್ಕಳು ನಮ್ಮ ತಗೊಳಕೊಂಡು. ಈ ಥರ ನಾವೆಲ್ಲ ಕಣ್ಣಾರೆ ನೋಡಿದ್ದೀವಿ. ಅಂಬರೀಷಣ್ಣನೇ ನಂಬಲ್ಲ, ಬೇರೆ ನಂಬರ್ ಇದು ಮಾಡಿದ್ರೆ ಮಾತಾಡ್ತಾರೆ. ಅಂಬರೀಷಣ್ಣ ಕೊಡ್ತೀವಿ ಅಂದರೆ ಯಾರೂ ನಂಬ್ತಾ ಇರಲಿಲ್ಲ. ಆ ಥರ ಸುಮಾರು ಜನ ಮಾಡಿಬಿಟ್ಬಿಟ್ಟಿದ್ದಾರೆ. ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ. ಓಕೆ ಸರ್, ವಿಲನ್ಸ್ಗಳನ್ನೆಲ್ಲ ಮಾಡ್ಕೊಂಬರ್ತಾ ಇದ್ದೀವಿ. ವಿಲನ್ ಪಾತ್ರಗಳು ಹೆಚ್ಚಾಗಿ ಬರ್ತಿದ್ದು ನಿಮಗೆ. ವಿಲನ್ ಪಾತ್ರಗಳು ಮನೆಯಲ್ಲಿ ಏನಾದರೂ ಯಾವಾಗಾದರೂ ಬೇಡ ಅಂದಿದ್ದುಂಟಾ? ವಿಲನ್ ಪಾತ್ರಗಳು ಬೇಡ ಅಂತ ಹೇಳಿದ್ದುಂಟಾ? ನೋಡಿ, ಬೇಡ ಅನ್ನೋದಕ್ಕೆ ಫಸ್ಟ್ ಆಫ್ ಆಲ್ ನಾನೇ ಒಂದು ಚೌಕಟ್ಟು ಮಾಡ್ಕೊಂಡಿದ್ದೆ. ಬಿಕಾಸ್ ನಾನು ನನ್ನ ಮನೆ ಜಾಯಿಂಟ್ ಫ್ಯಾಮಿಲಿ ಇದ್ದಿದ್ದು. ನನ್ನ ಅಕ್ಕಂದಿರೋರು, ನನ್ನ ಭಾವಂದಿರೋರು, ನನ್ನ ತಾಯಿ, ಸುಮ್ಮ ನನ್ನ ಕಸಿನ್ಸು, ಅತ್ತಿಗೆರು ಎಲ್ಲರೂ ಇದು. ಅವ್ರ ಜೊತೆ ನಾನು ಮಾಡೋ ಪಾತ್ರ ನೋಡಿದ್ರೆ ಅವ್ರಿಗೆ ಒಂದು ವಿಲನ್ನು, ಕೊಲೆಗಾರನೋ, ಇನ್ನೊಂದು ನೋಡಿದ್ರೆ ಅದೊಂಥರ. ನನ್ನ ಕೆರಿಯರಲ್ಲೇ ಕಿಸ್ಸಿಂಗ್ ಸೀನ್, ರೇಪ್ ಸೀನ್ ಮಾಡಿಲ್ಲ ನಾನು. ಅದು ನಾನು ಸುಮಾರು ಸಲ ಹೇಳ್ಕೊಂಡಿದ್ದೀನಿ. ಕಾರಣ ಅದು ಒಬ್ಬ ನಟನಾದವನು ಎಲ್ಲನೂ ಮಾಡಬೇಕು, ಅದೇನು ತಪ್ಪಲ್ಲ. ಪಾತ್ರ, ಆ ಪಾತ್ರ ಅಂದಮೇಲೆ ಅಷ್ಟೇ. ನಾನೊಬ್ಬ ಕ್ರೂರಿ, ಹೆಣ್ಣು ಬಾಕನೋ ಇನ್ನೊಂದು ಏನೋ ಇರುತ್ತೆ, ಆ ಥರ ಇದ್ದರೆ ಅದು ಮಾಡಬೇಕು. ಬಟ್ ನನಗೆ ನಾನು ಬೆಳೆದಂಥ ವಾತಾವರಣದಲ್ಲಿ ನನಗೆ ಡಿಸ್ಕಂಫರ್ಟ್ ಆಗೋದು, ಈ ಪಾತ್ರ ಒಪ್ಕೋಬೇಕಂತ. ಆ ಥರ ಒಪ್ಕೊಂಡಿದ್ರೆ 500 ಸಿನಿಮಾ ಹೋಗಿರೋದು. ಅವಾಗೆಲ್ಲ ಬೇಜಾನ್ ರೇಪ್ ಸೀನ್ ಕ್ಯಾರೆಕ್ಟರ್ಗಳಿರೋವು ಎಲ್ಲ ಸಿನಿಮಾಲು. ಅದನ್ನ ಯಾವುದೇ ಕಾರಣಕ್ಕೂ ನಾನು ಅದು ಪರ್ಟಿಕ್ಯುಲರಾಗೆ ರೇಪ್ ಸೀನು, ಕಿಸ್ಸಿಂಗ್ ಸೀನ್ ಇದ್ರೆ ಮಾಡಲ್ಲ ಸರ್ ಅಂತಲೇ ಹೇಳಿ ಫಸ್ಟ್ ಆ ವರ್ಡು ಹೇಳೇ ನಾನು ನೆಕ್ಸ್ಟ್ ಇದು ಮಾಡ್ತಾಯಿದ್ದೀನಿ. ಸರ್ 2001ನಲ್ಲಿ ನೀವು ಮೊದಲನೇ ಸಿನಿಮಾ ಮಾಡ್ತೀರಾ. 2002ಗೆ ಆಲ್ರೆಡಿ ಧರ್ಮ ಅನ್ನೋದೊಂದು ಟ್ರೆಂಡ್ ಆಗಿರುತ್ತೆ. ಇವಾಗ ಈ 2 ವರ್ಷದಲ್ಲೇ ನೀವು ಹಿಂದೆ ತಿರುಗಿ ನೋಡಿದಾಗ ಕೆ ವಿ ರಾಜು ಅವ್ರಿಗೆ ಎಷ್ಟು ಥ್ಯಾಂಕ್ಫುಲ್ ಆಗಿದ್ದೀರಾ ಸರ್? ಅವರು ಒಂಥರ ನನಗೆ ದ್ರೋಣಾಚಾರ್ಯ ಥರ, ನಾನು ಏಕಲವ್ಯ ಇದ್ದಂಗೆ. ಯಾಕೆಂದರೆ ಅವರ ಡೈರೆಕ್ಷನಲ್ಲಿ ಅದೊಂದೇ ಆ್ಯಕ್ಟ್ ಮಾಡಿದ್ದು ಬಿಟ್ಟರೆ ಯಾವುದೂ ಮಾಡಲೇ ಇಲ್ಲ. ಇದು ಪಾಂಡವರು ಪಿಕ್ಚರಲ್ಲಿ ಪಾಪ ಪರ್ಟಿಕ್ಯುಲರ್ ನಾನು ಅಭಿಜಿತ್ ಅವ್ರು ಮಾಡಿದ್ರು, ಅದು ನನಗೆ ಹಾಕಿದ್ರು ಅವಾಲು ಡೇಟ್ ಕ್ಲಾಶ್. ಎಷ್ಟು ಬೇಜಾರಾಯಿತು ಅಂದರೆ ಅದು ಯಾಕಂದರೆ ಅಂಬರೀಷಣ್ಣ 5 ಜನ ಅಣ್ಣ ತಮ್ಮದರಲ್ಲಿ ರಾಮ್ಕುಮಾರ್ ಅವರು ಅದಕ್ಕೆ ಪ್ರೊಡ್ಯೂಸರು. ರಾಮ್ಕುಮಾರ್ ಅವರು ಪ್ರೊಡ್ಯೂಸರು, ಇದು ಹೀರೋ. ಅದಕ್ಕೆ 5 ಜನ ಪಾಂಡವರಲ್ಲಿ ಎಂಥ ರೋಲ್ ಮಿಸ್ ಆಯಿತು. ನಂಗೆ ಆ ಥರ ಸುಮಾರು ಮಿಸ್ ಆಗಿದೆ. ಕನ್ನಡದಲ್ಲೇ ಎಷ್ಟೋ ಮಿಸ್ ಆಗಿಬಿಟ್ಟಿದೆ, ಒಳ್ಳೊಳ್ಳೆ ಪಾತ್ರಗಳು. ಹಂಗೆ ಆ ಥರ ಆಯಿತು. ಅಂದರೆ ಅವ್ರು ಹೇಳಿದ್ದನ್ನು ಅಬ್ಸರ್ವ್ ಮಾಡಿ ನಮ್ಮ ರುದ್ರೇಶ್, ಅದು ಹೇಳಿದ್ನಲ್ಲ ಕೋ ಡೈರೆಕ್ಟ್ರು, ಅದನ್ನು ಅಬ್ಸರ್ವ್ ಮಾಡಿ ಅವರು ಪಾಪ ಓಂ ಪ್ರಕಾಶ್ ಹುಡುಕ್ತಾ ಇದ್ದಿದ್ದನ್ನು ಕೇಳಿ ನನ್ನನ್ನು ಕೇಳಿದ್ರು, ನೀವು ಮಾಡ್ತೀರಾ ಚಾಲು ಅಂತ ಪಾತ್ರ ಇದೆ. ಅದು ರುದ್ರೇಶ್ ಕರ್ಕೊಂಡೋಗಿ ಮಾಡಿಸಿದ. ಅಂದರೆ ಕೆ ವಿ ರಾಜು ಬೆಲ್ಟ್ ಅದು ಮೇಯ್ನ್ ಅವರು ಅಂತ ನಮಗೆ ಅನಿಸುತ್ತೆ. ಓಕೆ ಸರ್, ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಮನಸ್ಸು ಬಿಚ್ಚಿ ನಿಮ್ಮ ಎಕ್ಸ್ಪೀರಿಯನ್ಸ್ನೆಲ್ಲ ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಸೊ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಧರ್ಮ ಅವರ ಅಭಿನಯದ ದಮ್ ಸಿನಿಮಾ ಹೇಗೆ ಶುರುವಾಯಿತು ಮತ್ತು ಅವರ ಪಾತ್ರ ಏನು ಮತ್ತು ಅವರ ಎಕ್ಸ್ಪೀರಿಯನ್ಸ್ಗಳನ್ನ ಸಂಪೂರ್ಣವಾಗಿ ನಾವು ಈ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ, ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊತೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಸಣ್ಣ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. ಸ್ಪಾಟ್ಲೈಟ್.